ನಡುವೆ ಎಲ್ಲಾನು ಸರಿ ಇಲ್ವಾ? ಕುಚಿಕಗಳಾಗಿದ್ದವರು ಈಗ ದುಶ್ಮನ್ಗಳಾಗಿದ್ದೇಕೆ? ಮೊದಲು ಅಂತರ, ನಂತರ ಫ್ರೆಂಡ್ಶಿಪ್, ಈಗ ಮತ್ತೆ ದ್ವೇಷ. ಟ್ರಂಪ್ ಅವರು ಏನೋ ಬಾಯಿಗೆ ಬಂದಂತ ಹೇಳಿಕೆ ಕೊಟ್ಟಿದ್ರು, ಇದನ್ನೇ ನಮ್ಮ ಪ್ರತಿಪಕ್ಷಗಳು ನಂಬಿ ಕೂತಿದ್ವು. ನಮಸ್ಕಾರ ವೀಕ್ಷಕರೇ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಎಲಾನ್ ಮಸ್ಕ್ ಇವರಿಬ್ರು ಕೂಡ ಕುಚ್ಚಿಕ್ಕು ಗೆಳೆಯರ ರೀತಿ ಇದ್ರು. ಆದ್ರೆ ಈಗ ಈ ಕುಚ್ಚಿಕ್ಕು ಗೆಳೆಯರು ದುಶ್ಮನ್ಗಳಾಗಿದ್ದಾರೆ. ಇವರಿಬ್ಬರ ನಡುವೆ ಕಂದಕ ಸೃಷ್ಟಿಯಾಗಿದೆ. ಒಬ್ಬರನ್ನೊಬ್ರು ಹಾಡಿ ಹೊಗಳ್ತಿದ್ದಂತಹ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಈಗ ಒಬ್ಬರನ್ನ ಒಬ್ರು ಕಂಡ್ರೆ ಹಾವು ಮುಂಗುಸಿ ರೀತಿ ಆಡ್ತಿರೋದು ಯಾಕೆ? ಕುಚ್ಚಿಕ್ಕುಗಳಾಗಿದ್ದವರು ದುಶ್ಮನ್ಗಳಾಗಿದ್ಯಾಕೆ? ಟ್ರಂಪ್ ಗೆದ್ದಾಗ ಖುಷಿ ಪಟ್ಟಿದಂತಹ ಎಲಾನ್ ಮಸ್ಕ್ ಈಗ ಟ್ರಂಪ್ ನ ಕಂಡ್ರೆ ನಿಗಿ ಕೆಂಡ ಕಾರೋದು ಯಾಕೆ? ಎಲಾನ್ ಮಸ್ಕ್ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಸರ್ಕಾರದ ಪಿಲ್ಲರ್ ಅಂತ ಹೇಳಿದ್ದ ಟ್ರಂಪ್ ಈಗ ಎಲಾನ್ ಮಸ್ಕ್ ನ ಕಂಡ್ರೆ ಮಾರುದ್ದ ದೂರ ಓಡ್ ಹೋಗೋದು ಯಾಕೆ? ಇವರಿಬ್ಬರ ನಡುವೆ ಎಲ್ಲಾನೂ ಸರಿ ಇಲ್ಲ, ಭಿನ್ನಾಭಿಪ್ರಾಯ ಮೂಡಿದೆ. ಶೀತಲ ಸಮರವಿದ್ದದ್ದು ಈಗ ಬಹಿರಂಗ ಸಮರವಾಗಿ ಏರ್ಪಟ್ಟಿದೆ. ಯಾಕೆ ಇಬ್ಬರು ದಿಗ್ಗಜರ ನಡುವೆ ಈ ರೀತಿ ಭಿನ್ನಾಭಿಪ್ರಾಯಗಳು ಬಂತು? ಇಬ್ಬರ ನಡುವೆ ಇಷ್ಟೊಂದು ದೊಡ್ಡ ಮಟ್ಟದ ಕಂದಕ ಸೃಷ್ಟಿಯಾಗಿದ್ಯಾಕೆ? ಇಬ್ಬರೂ ಕೂಡ ಸಾಥ್ ಹೋಗ್ತಿದ್ದವರು ಈಗ ಬೇರೆ ಬೇರೆ ದಾರಿ, ನಿಂದೇ ದಿಕ್ಕು ಬೇರೆ ನಂದೇ ದಿಕ್ಕು ಬೇರೆ ಅಂತ ಹೇಳಿ ಇಬ್ರು ಕೂಡ ದೂರ ಆಗಿದ್ಯಾಕೆ? ಇವೆಲ್ಲದರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಆಕ್ಚುಲಿ 3 ಹಂತ ನೋಡ್ಬೇಕು. 2016 ಅಲ್ಲಿ ಎಲಾನ್ ಮಸ್ಕ್ಗೆ ಟ್ರಂಪ್ ನ ಕಂಡ್ರೆ ಆಗ್ತಾನೆ ಇರಲಿಲ್ಲ. ಆಗ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ್ರೆ ಅಮೆರಿಕ ಬರ್ಬಾದ್ ಆಗುತ್ತೆ ಅಂತಿದ್ರು. ನಂತರ ಮಧ್ಯದ ಸ್ಟೇಜ್, ಇಲ್ಲಿ ಪ್ರೋ ಟ್ರಂಪ್ ಆಗ್ಬಿಟ್ರು. ಅಂದ್ರೆ ಟ್ರಂಪ್ ಪರ ತಮ್ಮ ಒಂದು ಸಾಫ್ಟ್ ಕಾರ್ನರ್ ನ, ಟ್ರಂಪ್ ಪರ ತಮ್ಮ ನಿಲುವನ್ನ ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಈ ಬಾರಿ ಟ್ರಂಪ್ ಅಧಿಕಾರವನ್ನ ಸ್ವೀಕರಿಸಿದ್ರು, ಟ್ರಂಪ್ ಸರ್ಕಾರದಲ್ಲಿ ಅತ್ಯುನ್ನತ ಹುದ್ದೆಯನ್ನ ಮಸ್ಕ್ಗೆ ಕೊಡಲಾಯಿತು. ಅಲ್ಲಿಂದ ಎಲಾನ್ ಮಸ್ಕ್ ಟ್ರಂಪ್ಗೆ ಕುಚ್ಚುಕು ಗೆಳೆಯರಾದ್ರು. ಫಸ್ಟು ಭಿನ್ನಾಭಿಪ್ರಾಯ ಇತ್ತು, ನಂತರ ಕ್ಲೋಸ್ ಫ್ರೆಂಡ್ಸ್ ಆದ್ರು, ಮತ್ತೆ ಈಗ ವೈರತ್ವ. ಯಾಕೆ ಈ ರೀತಿ ಬದಲಾವಣೆಗಳಾಗ್ತಾ ಬಂತು ಅನ್ನೋದನ್ನ ನೋಡ್ತಾ ಹೋಗೋಣ. 2024 ಜುಲೈ 13ಕ್ಕೆ ಪೆನ್ಸಿಲ್ವೇನಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಆಗ ಚುನಾವಣಾ ರ್ಯಾಲಿನ ಉದ್ದೇಶಿಸಿ ಮಾತಾಡ್ತಿದ್ರು. ಆ ಟೈಮ್ನಲ್ಲಿ ಅವ್ರ ಮೇಲೆ ಗುಂಡಿನ ದಾಳಿ ಆಗುತ್ತೆ. ಆ ಸಮಯದಲ್ಲಿ ಟ್ರಂಪ್ ಬದುಕುಳಿತಾರೆ. ಎಲಾನ್ ಮಸ್ಕ್ ಇಷ್ಟೊಂದು ಟ್ವೀಟ್ ನ ಮಾಡಿ ಪೋಸ್ಟ್ ಮಾಡ್ತಾರೆ, ಟ್ರಂಪ್ ಅಧ್ಯಕ್ಷರಿಗೆ ನನ್ನ ಬೆಂಬಲ ಇದೆ, ಅವರು ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ. ಅಲ್ಲಿಂದ ಇವರ ಸ್ನೇಹದ ಪಾತ್ ಏನಿದೆ ಅದು ಪ್ರಾರಂಭ ಆಗುತ್ತೆ. ಇವರಿಬ್ಬರ ನಡುವಿನ ಸಂಬಂಧ ಯಾವಾಗ ಗಾಢವಾಗಿ ಬೆಳೀತು ಅಂತ ಹೇಳಿದ್ರೆ 2024ರ ಚುನಾವಣೆಯ ಸಂದರ್ಭದಲ್ಲಿ ಎಲಾನ್ ಮಸ್ಕ್ ತಮ್ಮ ಒಂದು ರಾಜಕೀಯ ಬಲವನ್ನ ಬಲಪಂಥೀಯವಾಗಿ ಬದಲಾಯಿಸಿದ್ರು. ಹಾಗೆ ಟ್ರಂಪ್ ಪುನರ್ ಆಯ್ಕೆಗಾಗಿ ಬರೋಬ್ಬರಿ $288 ಮಿಲಿಯನ್ ಹಣವನ್ನ ದೇಣಿಗೆಯಾಗಿ ನೀಡಿದ್ರು. ಹಾಗೇನೆ ಟ್ವಿಟರ್, ಅಂದ್ರೆ ಈ ಹಿಂದೆ ಟ್ವಿಟರ್ ಆಗಿತ್ತು, ಎಕ್ಸ್ ಖಾತೆಯನ್ನ ಟ್ರಂಪ್ ಅವರ ಚುನಾವಣಾ ಪ್ರಚಾರಕ್ಕಾಗಿನೇ ಬಳಸಿದ್ರು. ಇದು ಟ್ರಂಪ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಯಾವಾಗ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಜಯಬೇರಿಯನ್ನ ಬಾರಿಸ್ತಾರೋ, ಇತ್ತ ಎಲಾನ್ ಮಸ್ಕ್ ಸಂಭ್ರಮಾಚರಣೆಯನ್ನ ಆಚರಿಸಿದ್ರು. ಅಷ್ಟೊಂದು ಖುಷಿ ಪಟ್ಟರು. ಆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಇನ್ನು ಟ್ರಂಪ್ ತಮ್ಮ ಒಂದು ಭಾಷಣದಲ್ಲಿ ಎಲಾನ್ ಮಸ್ಕ್ ಅವರನ್ನ ಹಾಡಿ ಹೊಗಳಿದ್ರು, ಅ ನ್ಯೂ ಸ್ಟಾರ್ ಬಾರ್ನ್ ಅಂತ. ಟ್ರಂಪ್ ಯಾವಾಗ ಅಮೆರಿಕದ ಅಧ್ಯಕ್ಷರಾಗಿ ಚುಕ್ಕಾಣಿಯನ್ನ ಹಿಡಿತಾರೋ ಆಗ DOGE ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಅಂತ ಹೇಳ್ಕೊಂಡು ಒಂದು ಹೊಸ ಒಂದು ಡಿಪಾರ್ಟ್ಮೆಂಟ್ ಅನ್ನೇ ಓಪನ್ ಮಾಡ್ತಾರೆ. ಇದರ ಮೇಲುಸ್ತುವಾರಿಯನ್ನ ನೇತೃತ್ವವನ್ನು ವಹಿಸಿಕೊಳ್ಳೋದಕ್ಕೆ ವಿವೇಕ್ ರಾಮಸ್ವಾಮಿ ಹಾಗೂ ಎಲಾನ್ ಮಸ್ಕ್ ಅವರನ್ನ ನೇಮಕ ಮಾಡ್ತಾರೆ. ಇದೇನಂತ ಹೇಳಿದ್ರೆ ಗವರ್ನಮೆಂಟ್ ನ ಎಫಿಷಿಯನ್ಸ್ ನ ನೋಡೋದು, ಆಡಳಿತದ ದಕ್ಷತೆಯನ್ನ ನೋಡ್ಕೊಳ್ಳೋದಕ್ಕೆ, ಹಾಗೇನೆ ಸರ್ಕಾರದ ಖರ್ಚು ವೆಚ್ಚಗಳಿಗೆ ನಿಯಂತ್ರಣ ಮಾಡೋದಕ್ಕೆ ಈ ಒಂದು ಡಿಪಾರ್ಟ್ಮೆಂಟ್ ಅನ್ನ ಟ್ರಂಪ್ ಓಪನ್ ಮಾಡಿದ್ರು. ಇದು ಫೆಡರಲ್ ಖರ್ಚನ್ನ $2 ಟ್ರಿಲಿಯನ್ ಕಡಿಮೆ ಮಾಡುವಂತ ಗುರಿಯನ್ನ ಹೊಂದಿತ್ತು. ಎಲಾನ್ ಮಸ್ಕ್ ಸಂಪೂರ್ಣವಾಗಿ ಇದರಲ್ಲೇ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ಒಂದು ಕಡೆ DOGE ಮುಖ್ಯಸ್ಥರಾಗಿ ನೇಮಕವಾದ ಬೆನ್ನಲ್ಲೇ ಎಲಾನ್ ಮಸ್ಕ್ ಹಾಗೂ ಟ್ರಂಪ್ ನಡುವೆ ಗಾಢವಾದ ಸ್ನೇಹ ಬೆಳೀತು. ಇವರಿಬ್ರು ಕೂಡ ಕುತ್ಕೊಂಡು ಚರ್ಚೆಯನ್ನ ಮಾಡ್ತಿದ್ರು ಅಮೆರಿಕದ ವಿಚಾರಗಳ ಕುರಿತು. ಹಾಗೇನೆ ಹಲವು ಪ್ರಮುಖ ಸ್ಥಳಗಳಿಗೆ ಇಬ್ಬರು ಜೊತೆಯಾಗಿ ಹೋಗಿ ಭೇಟಿ ಕೊಡ್ತಿದ್ರು. ಹಾಗೆ ಡಿನ್ನರ್ ಪಾರ್ಟಿಗಳಲ್ಲಿ ಭಾಗವಹಿಸ್ತಿದ್ರು. ಪ್ರಮುಖವಾದ ಡಿಸಿಷನ್ ಇಬ್ರು ಸೇರಿ ಕೂಡ ತೆಗೆದುಕೊಳ್ತಿದ್ರು. ಇನ್ನು ಟ್ರಂಪ್ ಈ ಇಬ್ಬರು ಅದ್ಭುತ ಅಮೆರಿಕನ್ನರು, ಅಂದ್ರೆ ಎಲಾನ್ ಮಸ್ಕ್ ಹಾಗೂ ವಿವೇಕ್ ರಾಮಸ್ವಾಮಿ ಇವರಿಬ್ರು ಕೂಡ ನಮ್ಮ ಸರ್ಕಾರವನ್ನ ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೆ ಅವರದೇ ಆದಂತಹ ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾರೆ. ಅನಗತ್ಯ ಖರ್ಚು ವೆಚ್ಚಗಳಿಗೆ ಕತ್ತರಿ ಹಾಕ್ತಾರೆ. ಇವರಿಬ್ರು ಕೂಡ ದಕ್ಷ ಆಡಳಿತಗಾರರು ಅಂತ ಹೇಳಿ ಇನಿಷಿಯಲ್ ಟೈಮ್ ನಲ್ಲಿ ಹಾಡಿ ಹೋಗ್ಲಿದ್ರು. ಈ ಸಮಯದಲ್ಲಿ ಇವರಿಬ್ಬರ ನಡುವಿನ ವೈಯಕ್ತಿಕ ಸಂಬಂಧ ಪೀಕ್ ನಲ್ಲಿತ್ತು, ತುಂಬಾ ಚೆನ್ನಾಗಿತ್ತು. ಎಲಾನ್ ಮಸ್ಕ್ ಡೊನಾಲ್ಡ್ ಟ್ರಂಪ್ ಅವರ ಕುಟುಂಬದ ಜೊತೆಗೆ ಗಾಲ್ಫ್ ಕೂಡ ಆಡಿದ್ರು. ಹಾಗೆ ಥ್ಯಾಂಕ್ಸ್ ಗಿವಿಂಗ್ ಡಿನ್ನರ್ ನಲ್ಲೂ ಕೂಡ ಭಾಗವಹಿಸಿದ್ರು. ಸಂಬಂಧದ ಒಡಕು ಯಾವಾಗ ಪ್ರಾರಂಭವಾಯಿತು ಅಂತ ಹೇಳಿದ್ರೆ 2025ರ ಮಾರ್ಚ್ ಈ ಕಡೆ ಇವರಿಬ್ಬರ ನಡುವಿನ ಸಂಬಂಧ
ಒಂದು ಕಡೆ ಬಿರುಕು ಮೂಡೋದಕ್ಕೆ ಸ್ಟಾರ್ಟ್ ಆಯಿತು. ಒಂದು ವಿಚಾರ ನೋಡೋದಾದ್ರೆ ಟ್ಯಾರಿಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಪಂಚದಾದ್ಯಂತ ಬಹುತೇಕ ದೇಶಗಳ ಮೇಲೆ ಟ್ಯಾರಿಫ್ ಗದಾ ಪ್ರಹಾರವನ್ನ ಮಾಡಿದ್ರು ಟ್ರಂಪ್ರ ಈ ಒಂದು ನಿರ್ಧಾರವನ್ನ ಎಲನ್ ಮಸ್ಕ್ ಒಪ್ಪಿಕೊಂಡಿರಲಿಲ್ಲ. ಟ್ರಂಪ್ ಏನು ಬಹುತೇಕ ದೇಶಗಳ ಮೇಲೆ ಹೆಚ್ಚಿನ ಸುಂಕವನ್ನ ವಿಧಿಸಿದ್ರು, ಇದನ್ನ ಎಲನ್ ಮಸ್ಕ್ ವಿರೋಧಿಸಿದ್ರು. 2025 ಜೂನ್ನಲ್ಲಿ ಟ್ರಂಪ್ರ ಬಿಗ್ ಬ್ಯೂಟಿಫುಲ್ ಬಿಲ್ ಕುರಿತಾದಂತಹ ಈ ಒಂದು ನಡೆಯಲ್ಲಿ ಇವರಿಬ್ಬರ ನಡುವೆ ಒಡಕು ಮೂಡ್ತು. ಈ ಒಂದು ಬಿಲ್ ಏನಿದೆಯಲ್ಲ, ಇದು ಟ್ರಂಪ್ರ ಪ್ರಮುಖ ದೇಶೀಯ ನೀತಿಯ ಭಾಗವಾಗಿತ್ತು. ಆದ್ರೆ ಎಲನ್ ಮಸ್ಕ್ ಇದನ್ನ ಡಿಸ್ಕಸ್ಟಿಂಗ್ ಡಿಸಿಷನ್ ಅಂತ ಕರೆದ್ರು. ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಮ್ಮ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಬಹಿರಂಗವಾಗಿಯೇ. ಒಂದು ಕಡೆ ಕೆಲವೊಂದು ವಿಚಾರಗಳಲ್ಲಿ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿ ಬಂದಂತಹ ಬೆನ್ನಲ್ಲೇ DOGಯ ಮುಖ್ಯಸ್ಥರಾಗಿ ನೇಮಕವಾದ 130 ದಿನಗಳಲ್ಲಿ ಮಸ್ಕ್ ಈ ಒಂದು ಸ್ಥಾನದಿಂದ ಹೊರ ನಡೆದ್ರು. ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಆದ್ರೂ ಕೂಡ ಇವರಿಬ್ಬರ ನಡುವಿನ ವೈಯಕ್ತಿಕ ಸಂಬಂಧ ಆಗ ಚೆನ್ನಾಗಿತ್ತು. ಇನ್ನೊಂದ್ ಕಡೆ ಟ್ರಂಪ್ ಇದಕ್ಕೆ ಪ್ರತಿಕ್ರಿಯೆಯಾಗಿ ಎಲಾನ್ ಮಸ್ಕ್ರ ಕಂಪನಿಗಳ ಸರ್ಕಾರಿ ಸಬ್ಸಿಡಿಗಳನ್ನ ಕಡಿತಗೊಳಿಸೋದಾಗಿ ಬೆದರಿಕೆ ಕೂಡ ಹಾಕಿದ್ರು. ಟ್ರಂಪ್ರ ಬಿಗ್ ಬ್ಯೂಟಿಫುಲ್ ಬಿಲ್ ಶಾಸನವು ಎಲೆಕ್ಟ್ರಿಕ್ ವಾಹನಗಳಿಗೆ $7,500 ಗ್ರಾಹಕ ತೆರಿಗೆ ಕ್ರೆಡಿಟ್ ಅನ್ನ ಕಡಿತಗೊಳಿಸಿತ್ತು. ಇದು ಟೆಸ್ಲಾದ ವ್ಯಾಪಾರಕ್ಕೆ ನೇರವಾಗಿ ಹಾನಿಕರವಾಗಿತ್ತು. ಎಲನ್ ಮಸ್ಕ್ ಈ ಒಂದು ಕ್ರೆಡಿಟ್ ಅನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಟ್ಟರು. ಟ್ರಂಪ್ ಅವರ ಮನಸ್ಸನ್ನ ಒಲಿಸೋದಕ್ಕೂ ಕೂಡ ಪ್ರಯತ್ನ ಪಟ್ಟರು. ಆದ್ರೆ ಅವೆಲ್ಲವೂ ಕೂಡ ವಿಫಲವಾಯಿತು. ಇದು DOGಯ ಶಾಸನದ ವಿರುದ್ಧವಾಗಿದೆ. ಈ ಶಾಸನ DOGಯ ಖರ್ಚು ಕಡಿತಗಳಿಗೆ ವಿರುದ್ಧವಾಗಿತ್ತು ಅನ್ನೋದು ಎಲನ್ ಮಸ್ಕ್ ಅವರ ಆರೋಪ ಆಗಿತ್ತು. ಸೊ ಒಂದು ಕಡೆ ಇವರಿಬ್ಬರ ನಡುವೆ ಇದೇ ರೀತಿ ಟಗ್ ಆಫ್ ವಾರ್ಗಳೇನು ನಡೀತಿತ್ತಲ್ಲ, ಇದರಿಂದ ಎಲಾನ್ ಮಸ್ಕ್ ಅವರ ಶೇರ್ಸ್ ಮೇಲೂ ಕೂಡ ಎಫೆಕ್ಟ್ ಬಿತ್ತು. 14% ಕೂಡ ಮಸ್ಕ್ ಅವರ ಕಂಪನಿಯ ಶೇರ್ಸ್ಗಳು ಕುಸಿತ ಕಂಡವು. ಹಾಗೆ ಟ್ರಂಪ್ ತನ್ನಂತಹ ಕೆಲವೊಂದು ಏನು ರೀತಿ ನೀತಿಗಳಿದ್ವಲ್ಲ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪಾಲಿಸೀಸ್ಗಳೇನಿದ್ವಲ್ಲ, ಅದು ಎಲನ್ ಮಸ್ಕ್ ಅವರ ಉದ್ಯೋಗದ ಮೇಲೆ, ಅವರ ಕಂಪನಿ ಮೇಲೆ ಹೆಚ್ಚು ಹೊಡೆತವನ್ನ ಕೊಡ್ತು. ಸೊ ಈ ಎಲ್ಲಾ ಕಾರಣಗಳಿಂದ ಇವರಿಬ್ಬರ ನಡುವಿನ ಸಂಬಂಧ ಏನಿತ್ತು ಅದು ಬಿರುಕು ಮೂಡ್ತಾ ಬಂತು. ಇವರಿಬ್ಬರ ನಡುವೆ ಕಂದಕ ಸೃಷ್ಟಿಯಾಯಿತು. ಕುಚ್ಚಕ್ಕುಗಳಾಗಿದ್ದವರು ದುಶ್ಮನ್ಗಳಾಗ್ತಾ ಬಂದ್ರು. ಟ್ರಂಪ್ ಸರ್ಕಾರದಲ್ಲಿ ಪಿಲ್ಲರ್ ನಂತಿದ್ದಂತಹ ಎಲನ್ ಮಸ್ಕ್ ಅವರ ಸರ್ಕಾರದಿಂದಾನೇ ಹೊರ ನಡೆದ್ರು. ಇವರಿಬ್ಬರ ನಡುವಿನ ಸ್ನೇಹ ಅಸಮಾಧಾನಕ್ಕೆ ತಿರುಗ್ತು. ಅಸಮಾಧಾನ ಆಕ್ರೋಶಕ್ಕೆ ಕನ್ವರ್ಟ್ ಆಯಿತು. ಈ ಆಕ್ರೋಶ ಈಗ ಇವರಿಬ್ಬರನ್ನು ಕೂಡ ಶತ್ರುಗಳನ್ನಾಗಿ ಮಾಡಿದೆ. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದೇನು ಅಂತ ಹೇಳಿದ್ರೆ, ಟ್ರಂಪ್ ಅವರ ನಡವಳಿಕೆ, ಅವರ ಅನಿರೀಕ್ಷಿತ ನಡವಳಿಕೆಗಳು, ಅವ್ರು ಯಾವ ರೀತಿ ಅನ್ಪ್ರಿಡಿಕ್ಟೇಬಲ್ ಆಗಿ ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು. ಯಾವ ರೀತಿ ಉಲ್ಟಾ ಹೊಡಿತಾರೆ, ಯೂಟರ್ನ್ ಹೊಡಿತಾರೆ ಅನ್ನೋದು ಗೊತ್ತು. ಹಾಗೇನೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಹೇಳ್ತಾನೆ ಬೇರೆ ದೇಶಗಳ ಜೊತೆಗೂ ಕೂಡ ಸಂಬಂಧವನ್ನ ಹಾಳು ಮಾಡ್ಕೊಂಡ್ರು. ಈ ಎಲ್ಲಾ ವಿಚಾರಗಳು ಕೂಡ ಎಲ್ಲೋ ಒಂದ್ ಕಡೆ ಎಲನ್ ಮಸ್ಕ್ಗೆ ಇರುಸುಮುರುಸನ್ನ ಉಂಟು ಮಾಡಿದೆ. ಮೇನ್ ಆಗಿ ಟ್ರಂಪ್ ಅವರ ನಡವಳಿಕೆ ಏನಿದೆ, ಇದು ಎಲನ್ ಮಸ್ಕ್ ಅವರಿಗೆ ಎಲ್ಲೋ ಒಂದ್ ಕಡೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಆಯ್ತು. ಅವರ ದೇಶದಲ್ಲಿರುವಂತಹ, ಅವರ ಸರ್ಕಾರದ ಭಾಗವಾಗಿರುವಂತವರ ನಾಯಕರುಗಳಿಗೆ ಟ್ರಂಪ್ ಅವ್ರನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ನಡವಳಿಕೆ ಇಷ್ಟ ಆಗ್ತಾ ಇಲ್ಲ. ಆದ್ರೆ ನಮ್ಮ ಭಾರತದ ವಿರೋಧ ಪಕ್ಷಗಳು ನೋಡಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮ, ಕದನ ವಿರಾಮ ಘೋಷಣೆ ಮಾಡಕ್ ನಾನೇ ಕಾರಣ ಅಂತ ಹೇಳಿ ಟ್ರಂಪ್ ಅವರು ಏನೋ ಬಾಯಿಗೆ ಬಂದಂತ ಹೇಳಿಕೆ ಕೊಟ್ಟಿದ್ರು. ಇದನ್ನೇ ನಮ್ಮ ಪ್ರತಿಪಕ್ಷಗಳು ನಂಬಿ ಕೂತಿದ್ವು. ಟ್ರಂಪ್ ಅವ್ರ ಹೇಳಿಕೆನ ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ವು. ಸೊ ಈ ಬೆಳವಣಿಗೆಯಿಂದಾದ್ರೂ ಕೂಡ ನಮ್ಮ ಭಾರತದಲ್ಲಿರುವಂತಹ ವಿರೋಧ ಪಕ್ಷಗಳು ಇನ್ನಾದ್ರೂ ಕೂಡ ತಮ್ಮ ಒಂದು ಥಿಂಕಿಂಗ್ ಲೆವೆಲ್ನ ಅಪ್ಗ್ರೇಡ್ ಮಾಡಿಕೊಂಡ್ರು, ಬುದ್ಧಿ ಕಲ್ತ್ರೆ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.